ಇನ್ನು ಬಿಗ್ ಬಾಸ್ ವಿಚಾರದಲ್ಲಿ ಮೈಲೇಜ್ ತೆಗೆದುಕೊಂಡ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ಡಿಸಿಎಂ ಡಿಕೆ ಶಿವಕುಮಾರ್ ನಡೆಗೆ ಸ್ವಪಕ್ಷೀಯದವರೇ ಗರಂ ಆಗಿದ್ದಾರೆ. ರೂಲ್ಸ್ ಉಲ್ಲಂಘನೆ ನೆಪದಲ್ಲಿ ಬಿಗ್ ಬಾಸ್ ಬಂದ್ ಆಗಿತ್ತು, ಕಾನೂನು ಸಮರ ಕೂಡ ನಡೆಯಿತು. ಹೈಡ್ರಾಮಾ ಆದ್ರೂ ಕೂಡ ಓಪನ್ ಆಗಲಿಲ್ಲ. ಆದ್ರೆ ಡಿಕೆಶಿ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಬಿಗ್ ಬಾಸ್ ಮನೆ ಓಪನ್ ಆಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮಾಹಿತಿಯನ್ನ ನೀಡದೆ ಓಪನ್ ಮಾಡಲಾಗಿದೆ. ರಾತ್ರೋರಾತ್ರಿ ಡಿಕೆಶಿ ಮಧ್ಯಪ್ರವೇಶ ಮಾಡಿದ್ದಕ್ಕೆ ಗರಂ ಆಗಿರುವಂಥದ್ದು. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅಧ್ಯಕ್ಷರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಮಾಹಿತಿ ರವಾನೆ ಆಗಿಲ್ಲ ಮಾಲಿನ್ಯ ಮಂಡಳಿಗೆ. ಸ್ವಾಯತ್ತ ಸಂಸ್ಥೆ ನಿರ್ಧಾರದ ಮೇಲೆ ಪರಿಣಾಮ ಬೀರುತ್ತೆ. ಬೆಂಗಳೂರು ದಕ್ಷಿಣ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಈ ಬಗ್ಗೆ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಈ ಒಂದು ಬಿಗ್ ಬಾಸ್ ಮನೆಗೆ ಏನು ಕ್ಲೋಸ್ ಆಯ್ತು, ಆ ಜಾಲಿಡೇಸ್ ಸ್ಟುಡಿಯೋಸ್ಗೆ ಯಾವಾಗ ಬೀಗ ಬಿತ್ತು, ಆಗಿಂದನೂ ಕೂಡ ಇದೊಂದು ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆಯಾ ಅನ್ನುವಂಥ ಅನುಮಾನ, ಪ್ರಶ್ನೆಗಳು ಮೂಡ್ತಾ ಇತ್ತು. ಡಿಕೆಶಿ ಎಂಟರ್ ಆಗಿ ಹೋದ ನಂತರ ಅಂದ್ರೆ ಮಧ್ಯರಾತ್ರಿ 3 ಗಂಟೆಗೆ ಗೇಟ್ ಓಪನ್ ಆಗಿದೆ. ಸಾಕಷ್ಟು ಅನುಮಾನಗಳಿಗೂ ಕೂಡ ಗ್ರಾಸ ಆಗ್ತಾ ಇದೆ. ಈ ಕಡೆ ಮಾಲಿನ್ಯ ಮಂಡಳಿಗೆ ಯಾವುದೇ ರೀತಿಯಾದಂತಹ ಮೆಸೇಜ್ ಪಾಸ್ ಮಾಡದೆ ಗೇಟ್ ಅನ್ನ ಓಪನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಯಾಕಾಗಿ ಹೀಗಾಗಿರ್ಬೋದು ದೀಪಾ, ಅಪ್ಡೇಟ್ಸ್ ಕೊಡೋದಾದ್ರೆ? ರೋಜಾ, ಇದರಲ್ಲಿ ಅನುಮಾನ ಅನ್ನುವಂತಹದ್ದೇನಿಲ್ಲ. ಡೇ 1 ಇಂದಲೇ ರಾಜಕೀಯ ತಿರುವನ್ನ ಪಡೆದುಕೊಂಡಾಗಿದೆ. ಯಾಕಂದ್ರೆ ಡಿಕೆಶಿ ಅವರ ಹಳೆ ಒಂದು ಹೇಳಿಕೆ ಜೊತೆಗೆ ಅದರ ಬೆನ್ನಲ್ಲೇ ಈ ರೀತಿಯಾದಂತಹ ಒಂದು ದೊಡ್ಡ ಡೆವಲಪ್ಮೆಂಟ್ ರಾಜಕೀಯ ತಿರುವನ್ನ ಪಡೆದುಕೊಂಡು ಆಗಿತ್ತು. ಆದ್ರೆ ಇದರ ನಡುವೆ ಈಗ ಓಪನ್ ಮಾಡಿಸೋದ್ರಿಂದ, ಕ್ಲೋಸ್ ಮಾಡಿಸೋದ್ರಿಂದ ಹಿಡಿದು ಓಪನ್ ಮಾಡಿಸುವವರೆಗೂ ಕೂಡ ರಾಜಕೀಯ ನಾಯಕರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಂತಹದ್ದು ಎಲ್ಲೋ ಒಂದು ಕಡೆ ಹಲವಾರು ಅಂದ್ರೆ ಸ್ವಪಕ್ಷೀಯರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಬಂದಂತಹ ಆರೋಪದ ಬೆನ್ನಲ್ಲೇ ಅವರೇ ಖುದ್ದು ಓಪನ್ ಮಾಡಿಸಿದ್ದು ಅನ್ನುವಂತಹದ್ದನ್ನ ನಟ ಸುದೀಪ್ ಕೂಡ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಆದ್ರೆ ಇದರ ಬೆನ್ನಲ್ಲೇ ಇದೀಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸೇರಿದಂತೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಒಂದು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಂದ್ರೆ ನಿಗಮ ಮಂಡಳಿ ಏನಿದೆ, ಆ ನಿಗಮ ಮಂಡಳಿ ಅಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ತನ್ನದೇ ಆದಂತಹ ಸ್ವತಂತ್ರ ಅಧಿಕಾರ ಇರುತ್ತೆ. ಆ ಅಧಿಕಾರದ ಮೂಲಕ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಈ ರೀತಿಯಾದಂತಹ ಶಿಕ್ಷೆ ನೀಡುವಂತಹ, ಈ ರೀತಿಯ ಫೈನ್ ಹಾಕುವಂತಹ, ಬೀಗ ಹಾಕಿಸುವಂತಹ ಕೆಲಸವನ್ನ ಮಾಡ್ತಿದೆ. ಆದ್ರೆ ಇದರಲ್ಲಿ ಸರ್ಕಾರದ ನಾಯಕರುಗಳು ಇನ್ವಾಲ್ವ್ ಆಗಿ ತೆಗೆಸುವಂತದ್ದಾದ್ರೆ ಮಂಡಳಿ ಯಾಕೆ ಬೇಕು ಅನ್ನುವಂತಹದನ್ನ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿರುವಂತಹದ್ದು ನರೇಂದ್ರ ಸ್ವಾಮಿ. ಜೊತೆಗೆ ರಾಮಲಿಂಗಾರೆಡ್ಡಿ ಕೂಡ ಒಂದಿಷ್ಟು ಬೇಸರ ವ್ಯಕ್ತಪಡಿಸಿರುವಂತಹ, ತಪ್ಪು ಮಾಡಿದವ್ರಿಗೆ ಈ ರೀತಿ ಶಿಕ್ಷೆ ಆಗ್ಬೇಕಾಗತ್ತೆ, ಆದ್ರೆ ಸಡನ್ ಆಗಿ ಓಪನ್ ಮಾಡಿಸುವಂತಹದ್ದು, ಮಂಡಳಿಯ ಅಧ್ಯಕ್ಷರಿಗೆ ಗಮನಕ್ಕೆ ಬಾರದೆ ಈ ರೀತಿ ಮಾಡಿದಂತಹದ್ದು ಸರಿಯಲ್ಲ ಅನ್ನುವಂತಹದ್ದನ್ನು ಅವರು ಕೂಡ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿರುವಂತಹದ್ದು. ರೋಜಾ, ಥ್ಯಾಂಕ್ ಯು ದೀಪಾ ಕುಕ್ವಾಡ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.